ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು JMJ ಹೇಡು. ಯೂನಿಟ್ 3 ಹೌ ಮೆನಿ ಅಂದರೆ ಎಷ್ಟು ಅಂತ. ಮೀಟ್ ಜಂಬು, ಹಿ ಸೀಸ್ 5 apples and 3 birds on the tree. He claps his hands loudly. ಸೊ ಇಲ್ಲಿ ಜಂಬು ಅನ್ನೋನ ನೀವು ಮೀಟ್ ಮಾಡಿ. ಇವನು ಏನು ಮಾಡ್ತಾನೆ ಅಂದರೆ ಒಂದಿನ ಒಂದು ಮರದಲ್ಲಿ 5 ಆ್ಯಪಲ್ ಮತ್ತು 3 ಬರ್ಡ್ಸು ಇರೋದನ್ನ ನೋಡ್ತಾನೆ. ಸೊ ಅವನೇನು ಮಾಡ್ತಾನೆ, ನೋಡಾದ್ಮೇಲೆ ಜೋರಾಗಿ ಕ್ಲ್ಯಾಪ್ ಮಾಡ್ತಾನೆ. ಆ ಕ್ಲ್ಯಾಪ್ ಮಾಡಿದ್ಮೇಲೆ ಏನಾಗುತ್ತೆ ಅಂತ ನೆಕ್ಸ್ಟು ಲೆಸನಲ್ಲಿ ನೋಡೋಣ ಬನ್ನಿ. ದಿಸ್ ಈಸ್ ಜಂಬು. ಹಿ ಹ್ಯಾಸ್ 2 eyes. ಹಿ ಹ್ಯಾಸ್ 1 long nose. ಹಿ ಹ್ಯಾಸ್ 2 big ears. ಸೊ ನೋಡಿ, ಇವನೇ ಜಂಬು, ಬೇಬಿ ಎಲಿಫೆಂಟು. ಇವನಿಗೆ 2 eyes, 2 ಕಣ್ಣುಗಳಿವೆ ಅಂತೆ, ಆ್ಯಂಡ್ 1 long nose ಆ್ಯಂಡ್ 2 big ears. ಹೌದಲ್ವಾ? ಜಂಬು ಅಂದರೆ ಒಂದು ಬೇಬಿ ಎಲಿಫೆಂಟು. ಓಕೆ, ಲಾಂಗ್ ನೋಸ್ ಅಂದರೆ ಟ್ರಂಕ್ ಇದು. ಸೊ ಟ್ರಂಕಿಗೆ ಲಾಂಗ್ ನೋಸ್ ಅಂತ ಕರಿತಾ ಇದ್ದಾರೆ. ಆನೆ ಕಿವಿಗಳನ್ನ ನೋಡಿದ್ದೀರಲ್ವ ಮಕ್ಕಳೇ ನೀವು, ಎಷ್ಟು ದೊಡ್ಡದಾಗಿರುತ್ತೆ ಅಂತ. ಜಂಬು ಲವ್ಸ್ ಬನಾನಾಸ್. ಹಿ ಹ್ಯಾಸ್ 5 bananas. ಈ ಹೀಟ್ಸ್ 4. ನೌ ಈ ಹ್ಯಾಸ್ 1. ಇವನ ಹತ್ರ ಏನಿತ್ತಂತೆ ಅಂದರೆ, ಜಂಬುಗೆ ಬಾಳೆಹಣ್ಣು ಅಂದರೆ ತುಂಬ ಇಷ್ಟ ಅಂತೆ. ಸೊ ಅವನ ಹತ್ರ 5 bananas ಇದ್ವಂತೆ. ಈ ಹೀಟ್ಸ್ 4, ಅವನೇನು ಮಾಡ್ತಾನೆ, 4 ಬಾಳೆಹಣ್ಣುಗಳನ್ನ ತಿನ್ಕೊಳ್ತಾನೆ. 4 ಬಾಳೆಹಣ್ಣ ತಿಳ್ಕೊಂಡ್ರೆ ಮಕ್ಕಳೇ ಅವನ ಹತ್ರ ಎಷ್ಟು ಉಳಿತು ಈಗ? ನೌ ಈ ಹ್ಯಾಸ್ 1. ಅವನ ಹತ್ರ 1 ಬನಾನಾ ಇದೆ. ಜಂಬು ಸೀಸ್ 5 Jumbo sees 5 apples. He sees 1 monkey. He sees 3 birds. He claps his hands. 2 birds fly away. Now there is 1. ಸೊ ಇಲ್ಲಿ ನೋಡಿ, ಅವನು 5 ಆ್ಯಪಲ್ ಇರುವಂಥ ಒಂದು ಟ್ರೀ ನೋಡ್ತಾನೆ. ಆ ಟ್ರೀ ಮೇಲೆ 3 ಬರ್ಡ್ಸ್ ಕೂತಿರುತ್ತೆ, ಮತ್ತು ಅಲ್ಲೊಂದು ಮಂಕಿನ ನೋಡ್ತಾನೆ. ಅದನ್ನೆಲ್ಲ ನೋಡಿ ಇವನು ಏನು ಮಾಡ್ತಾನೆ, ಜೋರಾಗಿ ಕ್ಲ್ಯಾಪ್ ಮಾಡ್ತಾನೆ. ಕ್ಲ್ಯಾಪ್ ಮಾಡಿದ ತಕ್ಷಣ ಆ ಶಬ್ದಕ್ಕೆ ಅಲ್ಲಿಂದ 2 ಬರ್ಡ್ಸ್, 2 ಬರ್ಡ್ಸು ಫ್ಲೈ ಅವೇ ಅಂದರೆ ಹಾರೋಗ್ತವೆ. ಅಲ್ಲಿಗ ಎಷ್ಟು ಬರ್ಡ್ಸ್ ಉಳಿದ್ವು? ಈಗ ಅಲ್ಲಿ ಓನ್ಲಿ 1 ಬರ್ಡ್ ಅಲ್ವಾ, 1 ಬರ್ಡ್ ಮಾತ್ರ ಟ್ರೀ ಮೇಲೆ ಉಳ್ಕೊಳ್ತು. ಫ್ರಮ್ ದ ಟೆಕ್ಸ್ಟ್, ರೀಡ್ ಆ್ಯಂಡ್ ಆನ್ಸರ್. ರೈಟ್ ಟ್ರೂ. ಇಫ್ ಇಟ್ ಈಸ್ ಟ್ರೂ you have to write T, and if it is not true you have to write NT. ಅಂದರೆ ಸರಿ ಅಥವಾ ತಪ್ಪು. ಸರಿಯಾಗಿದ್ದರೆ T ಅಂತ ಬರಿಬೇಕು, ಸರಿ ಇಲ್ಲ ಅಂದರೆ ನಾಟ್ ಟ್ರೂ ಅಂತ NT ಅಂತ ಬರಿಬೇಕು. ಓಕೆ. ಜಂಬು ಹ್ಯಾಸ್ 5 bananas. ಜಂಬು ಹತ್ರ 5 bananas ಇತ್ತಾ? ಟ್ರೂ. ದೇರ್ ಆರ್ ಮೆನಿ ಮಂಕೀಸ್ ಆನ್ ದ ಟ್ರೀ. ಮಂಕೀಸು ಮರದ ಮೇಲೆ ತುಂಬ ಇದ್ವಾ? ಇಲ್ಲ, ಒಂದೇ ಮಂಕಿ ಅಲ್ವಾ ಜಂಬು ನೋಡಿದ್ದು. ನಾಟ್ ಟ್ರೂ. ದೇರ್ ಈಸ್ 1 ಬರ್ಡ್ ಆನ್ ದ ಟ್ರೀ. ಟ್ರೂ. ಸೊ 3 ಬರ್ಡ್ಸ್ ಇತ್ತು, ಅವ್ನು ಕ್ಲ್ಯಾಪ್ ಮಾಡಿದ ತಕ್ಷಣ 2 ಬರ್ಡ್ ಹಾರೋಗುತ್ತೆ. ಸೊ ಅವನ ಹತ್ರ 1 ಬರ್ಡ್ ಮಾತ್ರ ಇರುತ್ತೆ. ಟಿಕ್, ರೈಟ್ ಮಾರ್ಕ್ ದ ಥಿಂಗ್ಸ್ ಜಂಬು ಸೀಸ್. ಲೆಸನಲ್ಲಿ ಜಂಬು ಯಾವ್ಯಾವ ಥಿಂಗ್ಸ್ನ ನೋಡಿದ್ದ ಅದಕ್ಕೆ ರೈಟ್ ಹಾಕಬೇಕು, ಯಾವುದು ನೋಡಿಲ್ಲ ಅದಕ್ಕೆ ನಾವು ರಾಂಗ್ ಹಾಕಬೇಕು. ಓಕೆ. ಸೊ ಬರ್ಡ್ಸ್ನ ನೋಡೋದನ್ನ ಜಂಬು ಎಸ್, ಮಂಕಿನ ನೋಡೋದನ್ನ ಜಂಬು ಎಸ್, ಕೈಟ್ನ ನೋಡೋದನ್ನ ನೋ. ಥಿಂಕ್ ಆ್ಯಂಡ್ ಆನ್ಸರ್. ನಂಬರ್ 1, ವಾಟ್ ಡಸ್ ಜಂಬು ಲವ್? ಜಂಬು ಲವ್ಸ್ bananas. ಹೌ ಮೆನಿ monkeys ಡಸ್ ಜಂಬು ಸೀ? Jumbo sees 1 monkey. Who claps loudly? Jumbo claps loudly. Why do the birds fly away? Birds fly away on hearing the sound. Grammar. Names of persons. ಓಕೆ, ನಾವು ಹಿಂದಿನ ಲೆಸನಲ್ಲಿ ನೇಮ್ಸ್ ಆಫ್ ಥಿಂಗ್ಸ್ನ ಕಲ್ತ್ವಿ. ಈ ಲೆಸನಲ್ಲಿ ನಾವು ನೇಮ್ಸ್ ಆಫ್ ಪರ್ಸನ್ಸ್ನ ಕಲಿಯೋಣ. ಪೀಪಲ್ ಇನ್ ಅವರ್ ಫ್ಯಾಮಿಲಿ, ಸ್ಕೂಲ್, ನೇಬರ್ಹುಡ್ ಆ್ಯಂಡ್ ಮಾರ್ಕೆಟ್ ಆರ್ ಕಾಲ್ಡ್ ಪರ್ಸನ್ಸ್. ದೇ ಹ್ಯಾವ್ ನೇಮ್ಸ್. ಎಕ್ಸಾಂಪಲ್ಸ್: ಫಾದರ್, ಮದರ್, ಫ್ರೆಂಡ್, ಡಾಕ್ಟರ್, ಮ್ಯಾನ್, ಗರ್ಲ್. ಓಕೆ. ಪರ್ಸನ್ಸ್ ಅಂದರೆ ಯಾರು? ಮನುಷ್ಯರು, ಜನರು. ಓಕೆ. ಜನರು ಎಲ್ಲೆಲ್ಲಿ ನೋಡ್ತೀವಿ ನಾವು? ನಮ್ಮ ಸುತ್ತಮುತ್ತಲು ಜನರನ್ನ ನೋಡ್ತೀವಿ ಅಲ್ವಾ. ಸೊ ಸ್ಕೂಲಲ್ಲಾಗಿರ್ಬೋದು, ಟೀಚರ್ಸು, ನಮ್ಮ ಫ್ರೆಂಡ್ಸು, ಮತ್ತು ನೇಬರ್ಹುಡ್, ಅಕ್ಕಪಕ್ಕ, ಮಾರ್ಕೆಟ್ಗಳಲ್ಲಿ ಎಲ್ಲ ಜನಗಳಿರ್ತಾರಲ್ಲ, ಅವ್ರನ್ನೇ ನಾವು ಪರ್ಸನ್ ಅಂತ ಕರೆಯೋದು.
ಓಕೆ, ಮನುಷ್ಯರಿಗೆ ನಾವು ಪರ್ಸನ್ ಅಂತ ಕರೆಯೋದು. ಎಕ್ಸಾಂಪಲ್ ಫಾದರ್, ಮದರ್, ಫ್ರೆಂಡ್, ಡಾಕ್ಟರ್, ಮ್ಯಾನ್, ಗರ್ಲ್, ಎಕ್ಸೆಟ್ರಾ. ಚೂಸ್ ದ ಕರೆಕ್ಟ್ ವರ್ಡ್ಸ್ ಫ್ರಮ್ ದ ಬಾಕ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಈ ಪಿಕ್ಚರ್ಗಳನ್ನ ನೋಡಿದ್ರೆ ನಿಮಗೆ ಯಾರ್ಯಾರು ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಬ್ರ್ಯಾಕೆಟಲ್ಲಿ ಆನ್ಸರ್ಸ್ನ ಕೊಟ್ಟಿದ್ದಾರೆ, ಅದರಲ್ಲಿ ನೀವು ಕರೆಕ್ಟ್ ಒನ್ನು ಚೂಸ್ ಮಾಡಿ ಬರಿಬೇಕು. ನರ್ಸ್, ಟೀಚರ್, ಡಾಕ್ಟರ್, ಪೈಲಟ್. ಓಕೆ, ಸೊ ನಮಗೆ ಗೊತ್ತು ಇವ್ರು ಯಾರು, ಡಾಕ್ಟರ್, ಪೈಲಟ್, ನರ್ಸ್, ಟೀಚರ್. ಡಾಕ್ಟರ್, ಪೈಲಟ್, ನರ್ಸ್, ಟೀಚರ್. ಓಕೆ, ನೌ ನೇಮ್ಸ್ ಆಫ್ ಪ್ಲೇಸಸ್. ಓಕೆ, ಸೊ ನೇಮ್ಸ್ ಆಫ್ ಥಿಂಗ್ಸ್ ಕಲ್ತ್ವಿ, ಗೊತ್ತಾಯಿತು. ಈಗ ನೇಮ್ಸ್ ಆಫ್ ಪರ್ಸನ್ಸ್ ಕಲ್ತ್ವಿ, ಈಗ ನೇಮ್ಸ್ ಆಫ್ ಪ್ಲೇಸಸ್. ಆಲ್ ಪ್ಲೇಸಸ್ ಹ್ಯಾವ್ ನೇಮ್ಸ್. ಎಕ್ಸಾಂಪಲ್ ಸ್ಕೂಲ್, ಮಾರ್ಕೆಟ್, ಗಾರ್ಡನ್. ಹೌದಲ್ವಾ, ನಮಗೆ ಎಲ್ಲ ಪ್ಲೇಸಿಗೂ ನಾವು ಒಂದು ನೇಮ್ ಇಟ್ಟಿದ್ದೀವಿ. ಎಕ್ಸಾಂಪಲಿಗೆ ಈಗ ಒಂದು ನಾವು ಮನೆ ತೊಗೊಂಡ್ರೆ ಹೇಗೆ ಹಾಲು, ಕಿಚನ್ನು, ಬೆಡ್ರೂಮು, ಬಾತ್ರೂಮು, ಟಾಯ್ಲೆಟ್ ಅಂತ ಹೆಸರಿಟ್ಟಿರ್ತೀವಲ್ಲ, ಅದೇ ಥರ ಎಲ್ಲ ಪ್ಲೇಸ್ಗಳಿಗೂ ಒಂದೊಂದು ಹೆಸರಿಟ್ಟಿರ್ತಾರೆ. ಎಕ್ಸಾಂಪಲು ಸ್ಕೂಲ್, ಹಾಸ್ಪಿಟಲ್, ಮಾರ್ಕೆಟ್, ಆ ಥರ. ಓಕೆ, ರೀಡ್ ದ ವರ್ಡ್ಸ್ ಗಿವನ್ ಬಿಲೋ, ದೆನ್ ಸರ್ಕಲ್ ದ ನೇಮ್ ಆಫ್ 6 ಪ್ಲೇಸಸ್. ಇಲ್ಲಿ ಕೆಲವೊಂದು ಪ್ಲೇಸಸ್ನ ಮತ್ತು ವ್ಯಕ್ತಿಗಳ ನೇಮ್ಗಳನ್ನ ಮರ್ಜ್ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಪ್ಲೇಸಸ್ ನೇಮಿಗೆ ಸರ್ಕಲ್ನ ಹಾಕಬೇಕು. ವಾಟರ್ ಪ್ಲೇಸ್ ನೇಮಾ ಅಲ್ಲ. ಡೆಲ್ಲಿ, ಯಾ, ಡೆಲ್ಲಿ ಈಸ್ ಅ ಪ್ಲೇಸ್ ನೇಮ್. ಹಾಸ್ಪಿಟಲ್, ಪ್ಲೇಸ್ ನೇಮ್. ಮಾರ್ಕೆಟ್, ಪ್ಲೇಸ್ ನೇಮ್. ಶಾನು, ಇಟ್ಸ್ ಅ ಪರ್ಸನ್ ನೇಮ್. ಜೈಪುರ್ ಈಸ್ ಅ ಪ್ಲೇಸ್. Magician is a person name. Classroom is a place. Zoo is a place. Bookshelf, it's a thing. Okay, tick the correct answer. Okay, ಇಲ್ಲಿ ಬ್ರ್ಯಾಕೆಟಲ್ಲಿ 2 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಆ ಸೆಂಟೆನ್ಸಿಗೆ ತಕ್ಕಂತೆ ನೀವು ಕರೆಕ್ಟಾಗಿರುವ ವರ್ಡಿಗೆ ನೀವು ಟಿಕ್ ಮಾರ್ಕ್, ರೈಟ್ ಮಾರ್ಕ್ನ ಹಾಕಬೇಕು. ಓಕೆ, ಫಸ್ಟ್ ಒನ್, ಸ್ಟೂಡೆಂಟ್ಸ್ ಗೋ ಟು ಮಾರ್ಕೆಟ್ ಆರ್ ಸ್ಕೂಲ್ ಟು ಸ್ಟಡಿ. ಮಕ್ಳು ಎಲ್ಲಿಗೆ ಹೋಗ್ತಾರೆ, ಮಾರ್ಕೆಟಿಗೆ ಹೋಗ್ತಾರಾ, ಸ್ಕೂಲ್ಗೆ ಹೋಗ್ತಾರಾ ಓದಲಿಕ್ಕೆ? ದೇ ಗೋ ಟು ಸ್ಕೂಲ್. ವಿ ಗೋ ಟು ದ ಹಾಸ್ಪಿಟಲ್ ಆರ್ ಗಾರ್ಡನ್ ವ್ಯಾನ್ ವಿ ಆರ್ ಸಿಕ್. ಸಿಕ್ ಅಂದರೆ ನಮಗೆ ಹುಷಾರಿಲ್ದಲೇ ಇರೋದು. ನಾವು ಇಲ್ದಾಗ ಎಲ್ಲಿಗೆ ಹೋಗ್ತೀವಿ ನಾವು? ಹಾಸ್ಪಿಟಲಿಗೆ ಹೋಗ್ತೀವ, ಗಾರ್ಡನಿಗೆ ಹೋಗ್ತೀವ? ನೋ, ವಿ ಗೋ ಟು ಹಾಸ್ಪಿಟಲ್. ವಿ ಗೋ ಟು ದ ಕಿಚನ್ ಆರ್ ಮಾರ್ಕೆಟ್ ಟು ಬೈ ಥಿಂಗ್ಸ್. ನಾವೇನಾದರೂ ಥಿಂಗ್ಸ್ನ ತರಬೇಕಾದ್ರೆ ಮಾರ್ಕೆಟಿಗೆ ಹೋಗ್ತೀವ, ಕಿಚನಿಗೆ ಹೋಗ್ತೀವ? ವಿ ಗೋ ಟು ದ ಮಾರ್ಕೆಟ್. ವಿ ಗೋ ಟು ಎ ಮೂನ್ ಆರ್ ಝೂ ಟು ಸಿ ಆ್ಯನಿಮಲ್ಸ್. ನಾವು ಅನಿಮಲ್ಸ್ನ ನೋಡೋಕ್ಕೆ ಎಲ್ಲಿ ಹೋಗ್ತೀವಿ? ಮೂನ್ ಹತ್ರ ಹೋಗೋಕ್ಕಾಗುತ್ತಾ? ಇಲ್ಲ. ಸೊ ವಿ ಗೋ ಟು ಝೂ. ರೀಡ್ ಅ ಪ್ಲೇಸ್ ಇನ್ ದ ಗಾರ್ಡನ್ ಆರ್ ರೋಡ್. ರೋಡಲ್ಲಿ ಆಟಾಡ್ಲಿಕ್ಕೆ ಬಿಡ್ತಾರಾ ನಿಮಗೆ? ಇಲ್ಲ. ಸೊ ವಿ ಹ್ಯಾವ್ ಟು ಪ್ಲೇ ಇನ್ ದ ಗಾರ್ಡನ್. ಸೊ ರೀಡ್ ಅ ಪ್ಲೇಸ್ ಇನ್ ದ ಗಾರ್ಡನ್. ಸ್ಪೀಕ್, ರೀಡ್ ಲೌಡ್ಲಿ. ಓಕೆ, ಫಾರ್, ಫಾರ್. ಜಾರ್, ಜಾರ್. ಕಾರ್, ಕಾರ್. ಡಾರ್ಕ್, ಡಾರ್ಕ್. ಪಾರ್ಕ್, ಪಾರ್ಕ್. ಹಾರ್ಕ್, ಹಾರ್ಕ್. ಆರ್ಟ್, ಪಾರ್ಟ್. ಆರ್ಟ್, ಕಾರ್ಟ್. ಆರ್ಟ್, ಡಾಟ್. ಆರ್ಕ್, mark. The following things are kept on the teacher's table. This is the classroom activity. ಇದು ಟೀಚರ್ಸ್ ಕ್ಲಾಸ್ ರೂಮಲ್ಲಿ ಮಾಡುವಂಥದ್ದು. ಓಕೆ, ಲಿಸನ್ ಟು ದ ವರ್ಡ್ಸ್ ಆ್ಯಂಡ್ ಆ್ಯಡ್ 2 more words that rhyme to each list. Okay, so listening text on page number 112. Rat, cat, mat. Hen, pen, ten. Fit, hit, bit. Pot, hot, not. Bun, sun, fun. ಸೊ ಇದೇ ಥರ ನೀವು ಇದಕ್ಕೆ ಎಕ್ಸ್ಟ್ರಾ ರೈಮಿಂಗ್ ವರ್ಡ್ನ ಆ್ಯಡ್ ಮಾಡಬೇಕು.
See, here is there hat, bat, men, den, sit, pit, cot, dot, none, gun. This you have to write down in your classwork. Okay. Learn new words. Look at the pictures and write what each person is. Use words from the box. ಸೊ ಇಲ್ಲಿ ಪಿಕ್ಚರ್ಸ್ನ ಕೊಟ್ಟಿದ್ದಾರೆ, ಹಾಗೆ ಆಪ್ಷನ್ಸ್ನ ಇಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಪಿಕ್ಚರ್ನ ನೋಡಿ ನೀವು ಕರೆಕ್ಟ್ ಆದ ಆನ್ಸರ್ನ ಚೂಸ್ ಮಾಡಿ ಬರಿಬೇಕು. ಓಕೆ. ಸೊ ಡ್ಯಾನ್ಸರ್, ಟೀಚರ್, ಕ್ರಿಕೆಟರ್. ಡ್ಯಾನ್ಸರ್, ಟೀಚರ್, cricketer. Now answer the questions. Use the words given in the box for help. ಮಕ್ಕಳೇ, ನೀವು ಇಲ್ಲಿ ಏನು ಮಾಡಬೇಕು ಅಂದರೆ, ಇಲ್ಲಿ ಕೆಲವೊಂದು ಬ್ರ್ಯಾಕೆಟಲ್ಲಿ ಆನ್ಸರ್ಸ್ನ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಕ್ವಶನ್ನ ಕೊಟ್ಟಿದ್ದಾರೆ. ನೀವು ಅದಕ್ಕೆ ಆನ್ಸರ್ನ ಇಲ್ಲಿ ಚೂಸ್ ಮಾಡಿ ಬರಿಬೇಕು. ಓಕೆನಾ? ವಾಟ್ ಡಸ್ ಎ ಡ್ಯಾನ್ಸರ್ ಡೂ? ಅ ಡ್ಯಾನ್ಸರ್ ಡ್ಯಾನ್ಸಸ್. What does a teacher do? A teacher teaches. What does a cricketer do? A cricketer plays cricket. What does a cricketer do? A cricketer plays cricket. Punctuate. Complete the words with capital letters. ಮಕ್ಕಳೇ, ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಏನಂತ. ಯಾವಾಗಲೂ ಸೆಂಟೆನ್ಸ್ನಿನ ಮೊದಲನೇ ಲೆಟರು ಕ್ಯಾಪಿಟಲ್ ಲೆಟರಲ್ಲಿ ಸ್ಟಾರ್ಟ್ ಆಗುತ್ತೆ ಮತ್ತು ಫುಲ್ ಸ್ಟಾಪ್ ಆರ್ ಕ್ವಶನ್ ಮಾರ್ಕಲ್ಲಿ ಎಂಡ್ ಆಗುತ್ತೆ ಅಂತ. ಹೌದಾ? ಸೊ ಹಿಯರ್ ಬ್ರ್ಯಾಕೆಟಲ್ಲಿ ಸ್ಮಾಲ್ ಟಿ ಕೊಟ್ಟು ಹೆಚ್ಚಿಗೆ ಕೊಟ್ಟಿದ್ದಾರೆ. ಸೊ ನೀವು ಅಲ್ಲಿ ಸ್ಮಾಲ್ ಲೆಟರ್ನ ಕೊಟ್ಟಿದ್ದಾರೆ, ನೀವು ಬಿಗ್ ಲೆಟರ್ನ ಬರೀಬೇಕು. ಓಕೆ. ಸೊ ಟಿ. ದ ಡಾಗ್ ಈಸ್ ಅಟ್ ದ ಗೇಟ್. ನೌ ಅಗೇನ್ ಹೆಚ್. He wants his book. Okay. Spell. Use A, E or O to complete these words. Okay. C-A-T cat. H-O-P hop. P-E-N pen. C-A-R car. Cat, hop, pen, car. ಲುಕ್ ಅಟ್ ದ ಪಿಕ್ಚರ್ ಆ್ಯಂಡ್ ಡಿಸ್ಕ್ರೈಬ್ ಇಟ್. ಈ ಪಿಕ್ಚರನ್ನು ನೋಡಿಕೊಂಡು ನಾವು ಈ ಪ್ಯಾಸೇಜ್ನ ಫಿಲ್ ಮಾಡಬೇಕು. ಓಕೆ. ದೇರ್ ಈಸ್ ಒನ್ ಡ್ಯಾಶ್ ಕ್ಯಾಟ್ ಆರ್ ಕ್ಯಾಟ್ಸ್ ಇನ್ ದ ಡ್ಯಾಶ್ ಬಾಸ್ಕೆಟ್ ಆರ್ ಬಾಸ್ಕೆಟ್ಸ್. ಸೊ ನಮಗೆ ಗೊತ್ತಿದೆ ಆಲ್ರೆಡಿ, ನಾವು LKG UKG ಕಲ್ತಿದ್ದೀವಿ. ಒಂದಕ್ಕಿಂತ ಜಾಸ್ತಿ ಇದ್ದರೆ ನಾವು ಎಸ್ನ ಹ್ಯಾಡ್ ಮಾಡ್ತೀವಿ, ಒಂದೇ ಒಂದಿದ್ರೆ ನಾವು ಎಸ್ನ ಹ್ಯಾಡ್ ಮಾಡಲ್ಲ ಅಂತ. ಹೌದಾ? ಈ ಬಾಸ್ಕೆಟಲ್ಲಿ ಎಷ್ಟು ಕ್ಯಾಟ್ ಇದೆ ಮಕ್ಕಳೇ? ಒಂದೇ ಒಂದು ಕ್ಯಾಟ್ ಇದೆ. ಹೌದಾ? ಯಾವುದ್ರಲ್ಲಿದೆ? ಬ್ಯಾಸ್ಕೆಟ್ಸ್ ಅಂದರೆ ಒಂದಕ್ಕಿಂತ ಜಾಸ್ತಿ ಇದ್ದರೆ ಬ್ಯಾಸ್ಕೆಟ್ಸ್, ಬಟ್ ಅಲ್ಲಿ ಒಂದೇ ಒಂದಿದೆ. ಸೊ ಬಾಸ್ಕೆಟ್. ಶಿ ಹ್ಯಾಸ್ 4 ಡ್ಯಾಶ್ ಕಿಟನ್ ಆರ್ ಕಿಟನ್ಸ್. ಬೆಕ್ಕಿನ ಮರಿಗಳಿಗೆ ನಾವು ಕಿಟನ್ ಅಂತ ಕರಿತೀವಿ. ಸೊ ಒಂದಕ್ಕಿಂತ ಜಾಸ್ತಿ ಇದ್ದರೆ ನಾವು ಎಸ್ ಆ್ಯಡ್ ಮಾಡಬೇಕು ಅಲ್ವಾ? ಹೀಗೆ ಎಷ್ಟಿದೆ? ಒಂದಕ್ಕಿಂತ ಜಾಸ್ತಿ ಅಂದರೆ 4 ಇದೆ. ಸೊ ನಾವು ಕಿಟನ್ಸ್ ಅಂತ ಬರಿಬೇಕು. ದೇರ್ ಆರ್ 2 ಡ್ಯಾಶ್ ಗರ್ಲ್ ಆರ್ ಗರ್ಲ್ಸ್ ನಿಯರ್ ದ ಬಾಸ್ಕೆಟ್. ಇಲ್ಲಿ ಎಷ್ಟು ಗರ್ಲ್ ಇದ್ದಾರೆ? 1 ಗರ್ಲ್ ಆರ್ 2 ಗರ್ಲ್ಸ್? 2 ಗರ್ಲ್ಸ್. ಇಲ್ಲಿ ನಾವು ಗರ್ಲ್ಸ್ ಅಂತ ಬರಿಬೇಕು. 1 ಡ್ಯಾಶ್ ಗರ್ಲ್ ಆರ್ ಗರ್ಲ್ಸ್ ಆ್ಯಸ್ ಎ ಬಾಲ್. ಸೊ ಒಂದೇ ಒಂದು ಹುಡುಗಿ ಹತ್ರ ಒಂದು ಬಾಲ್ ಇದೆ. ಹೌದಲ್ವಾ? ಸೊ ಒಬ್ಬಳಿಗೆ ನಾವು ಗರ್ಲ್ ಅಂತ ಕರಿತೀವಿ. ಬಾಲ್, 1 ಬಾಲ್ ಇರೋದ್ರಿಂದ ಒಂದೇ ಬಾಲ್. ಜಾಸ್ತಿ ಇದ್ದಿದ್ರೆ ನಾವು ಬಾಲ್ಸ್ ಅಂತ ಕರಿತೀವಿ. ಇನ್ ಹರ್ ಡ್ಯಾಶ್ ಹ್ಯಾಂಡ್ ಆರ್ ಹ್ಯಾಂಡ್ಸ್. ಹ್ಯಾಂಡ್ ಅಲ್ವಾ? ಅವಳು ಆ ಬಾಲ್ನ ಒಂದೇ ಕೈಯಲ್ಲಿ ಹಿಡಿದಿದ್ದಾಳೆ, ಹಾಗಾಗಿ ಹ್ಯಾಂಡ್.